ಕೇಂದ್ರ ಮಂತ್ರಿಯವರ ಮತ್ತು ರಾಜ್ಯ ಸಚಿವರನ್ನ ಎಲ್ಲರೂ ಕರೆದಿವಿ, ಇಲಾಖೆ ಅಧಿಕಾರಿಗಳನ್ನ ಕರೆದಿವಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ಬರ್ತಾರೆ. ಈ ಬೇಡಿಕೆಗಳೇನಿವೆ ಅವೆಲ್ಲನೂ ಈಡೇರಿಸಬೇಕು ನಾವು. ಅದರಿಂದ ಇಡೀ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು, ಅವರ ಸಹಾಯಕರು, VSS ಕಾರ್ಯದರ್ಶಿಗಳು, ಸಿಮೆಂಟ್ ಡೀಲರ್ಸು ಇವರೆಲ್ಲ 6ನೇ ತಾರೀಕು ಕಾರ್ಯಕ್ರಮಕ್ಕೆ ಬಂದು ಮಂಡ್ಯದಿಂದ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮೂಲಕ ನಾವು ಕೇಳ್ತಾ ಇದ್ದೀವಿ. ಮತ್ತು ರಾಜ್ಯ ಸಚಿವರು, ಇಲಾಖೆ ಅಧಿಕಾರಿಗಳೆಲ್ಲ ಬರ್ತಾ ಇದ್ದಾರೆ. ಏನಾಗಿದೆ ಅಂದರೆ ಪ್ರತಿ ತಿಂಗಳು ಸರ್ವರ್ ಸಮಸ್ಯೆ ಜಾಸ್ತಿಯಾಗಿ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಅದರಿಂದ ಸರ್ವರ್ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು, ಅದೇನು ಸಮಸ್ಯೆ ಇದೆ ಅದು ನಿವಾರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡೋದೊಂದು. ಮತ್ತು ಈ ಕಮಿಷನ್ನು ನಮಗೆ ಸರ್ಕಾರ ಬಿಡುಗಡೆ ಮಾಡಿದ್ರು ಕೆಲವು ಜಿಲ್ಲೆಗಳಲ್ಲಿ ಸರಿಯಾದಂಥ ಟೈಮ್ಗೆ ಮಾಲೀಕರ ಖಾತೆಗೆ ಜಮಾ ಆಗ್ತಾರೆ. ಅದನ್ನು DBT ಮುಖಾಂತರ ನೇರವಾಗಿ ಸರ್ಕಾರದಿಂದ ನಮ್ಮ ಮಾಲೀಕರ ಖಾತೆಗೆ ಹಾಕುವಂಥ ಕೆಲಸನ ಸರ್ಕಾರ ಮಾಡಬೇಕು. ಆಗ ಸ್ವಲ್ಪ ಅದರಲ್ಲೂ ವಿಳಂಬ ಮಾಡ್ತಾರೆ, ಸರ್ಕಾರನೇ ವಿಳಂಬ ಮಾಡ್ತಾರೆ. 7 ತಿಂಗಳು 8 ತಿಂಗಳು ಕಮಿಷನ್ ಬಿಡುಗಡೆ ಮಾಡೋಕ್ಕೆ. ಅದು ಕೊಟ್ಟಾದ್ಮೇಲೆ 1 ತಿಂಗಳು 2 ತಿಂಗಳು ಇಲ್ಲಿ ಜಿಲ್ಲಾಗಳಲ್ಲಿ ಇಟ್ಕೊತಾರೆ ಅಂತ ಅಂದರೆ ಇದು ಅರ್ಥ ಇಲ್ಲ. ಬಿಲ್ ಆಗಿಲ್ಲ, ಅವಾಗಿಲ್ಲ, ಇವಾಗಿಲ್ಲ ಅಂತಾರೆ. ಅವ್ರು ಏನು ಈಗ ಪ್ರತಿ ತಿಂಗಳು 30-31ಕ್ಕೆ ತಿಂಗಳಲ್ಲಿ ಮಂತ್ ಎಂಡ್ ಆಗಿರ್ತದೆ, ಕ್ಲೋಸ್ ಆಗಿರ್ತದೆ, ತೊಳೆ ಎಲ್ಲ. ಅದಾದ ತಕ್ಷಣ ಒಂದು ವಾರದಲ್ಲಿ ಯಾರು ಸೆಟ್ಟು ಮಳಿಗೆಯವರು, ಫುಡ್ ಇನ್ಸ್ಪೆಕ್ಟರ್ಗಳು ಸೇರಿ ಜಿಲ್ಲಾ ಉಪನಿರ್ದೇಶಕರಾಗಲಿ, ಜಂಟಿ ನಿರ್ದೇಶಕರಾಗಲಿ ಅವ್ರ ಇಲಾಖೆ ಕಳಿಸ್ಕೊಡ್ಬೇಕು ಬಿಲ್ಗಳನ್ನ ರೆಡಿ ಮಾಡಿ. ಆ ಬಂದಂಥ ಬಿಲ್ಲ ಸ್ಕ್ರೂಟ್ನಿ ಮಾಡಿ ಇವರು ಯಾರು ಡಿಸ್ಟ್ರಿಕ್ಟ್ ಮಾಡಿದವರು ಸ್ಕ್ರೂಟ್ನಿ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸರ್ಕಾರ ಬಿಡುಗಡೆ ಆದ 2 ದಿವಸದಲ್ಲಿ ಅವ್ರಿಗೆ ಮಾಲೀಕರ ಖಾತೆಗೆ ಜಮಾ ಆಗಬೇಕು. ನಾವಲ್ಲಿ ಸುತ್ತಿ ಮುಖ್ಯಮಂತ್ರಿ ಅವರು, ಆಹಾರ ಮಂತ್ರಿ ಅವರು, ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಕಮಿಷನ್ ಬಿಡುಗಡೆ ಮಾಡಿದ್ರೆ ಕೆಲವು ಜಿಲ್ಲೆಗಳಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಸರ್ಕಾರ ವಿಳಂಬ ಮಾಡಿದ್ರು ಸುಮಾರು ದಿವಸ ವಿಳಂಬ ಮಾಡಿ ಆದ್ಮೇಲೆ ಬಿಡುಗಡೆ ಮಾಡಿದ್ರು ಇವರು ವಿಳಂಬ ಮಾಡ್ತಾ ಇದ್ದಾರೆ. ಇದು ಸೂಕ್ತ ಅಲ್ಲ. ಅದರಿಂದ ನೇರವಾಗಿ DBT ಮುಖಾಂತರ ಮಾಲೀಕರ ಖಾತೆಗೆ ಜಮಾ ಮಾಡಬೇಕು ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರದ ಎರಡಕ್ಕೂ ಒತ್ತಾಯ ಮಾಡ್ತಾರೆ. ಮತ್ತೆ ಒಂದು ರೇಷನ್ ಒಂದು ಕಾರ್ಡ್, ಒಂದು ದೇಶ ಒಂದು ಇದು ಕಾರ್ಡ್ನ ಮಾಡಿದ್ದಾರೆ. ಅದರಲ್ಲೂ ಸುಧಾ ಈಗೇನು ಅಲಾಟ್ಮೆಂಟ್ ಕೊಡೋದನ್ನ ಮಿಷನ್ ಮಾಡ್ತಾವೆ. ಅಂದರೆ ಒಂದೇ ಸರಿ ಕೊಡಬೇಕು, ಒಂದು 5% 10% ಕಾರ್ಡ್ಗಳಿಗೆ. ಈಗ ಪೋರ್ಟಬಿಲಿಟಿ ಇರೋದ್ರಿಂದ ಯಾರು ಎಲ್ಲಿ ಬೇಕಾದ್ರೂ ಒಂದು ಕಾರ್ಡ್ನ ಅಕ್ಕಿ ತಗೋಬೋದು. ಆ ರೀತಿ ಸರ್ಕಾರದ ಆದೇಶ ಇದೆ, ಕೇಂದ್ರ ಸರ್ಕಾರದ ಆದೇಶ ಇದೆ. ಆದರೆ ಇಲ್ಲಿ 27ಕ್ಕೂ 28ಕ್ಕೂ ಬಂದರೆ ಅಡಿಷನಲ್ ಅಲಾಟ್ಮೆಂಟ್ ಕೊಡ್ತೀವಿ ಅಂತಾರೆ. 27-28ಕ್ಕೆ ಬಂದರೆ ಸರ್ವರ್ ಸಮಸ್ಯೆ ಆಗ್ತದೆ. ಆಗ ಕಾರ್ಡ್ಗಳಿಗೆ ಅಕ್ಕಿ ಲಭ್ಯ ಆಗಲ್ಲ, ಅವರು ದೂರ್ತಾರೆ. ಅದರಿಂದ ನಾವು ಸರ್ವರ್ ಸಮಸ್ಯೆ ಒಂದು ಮತ್ತೆ ಅಡಿಷನಲ್ ಅಲಾಟ್ಮೆಂಟ್ 10% ಅವ್ರು ಕೊಟ್ಟರೆ, ಅಂಗಡಿ ಮಾಲೀಕರು ಕೊಟ್ಟರೆ ಅದು ಉಳಿದ CB ಉಳಿತದೆ. ಅದೇನು ಮೋಸ ಆಗಲ್ಲ. ತಮ್ಮ ಕೊಟ್ಟು ತಗೊಳ್ಳೋದ್ರಿಂದ ಯಾರಿಗೂ ಏನು ಮೋಸ ಆಗಲ್ಲ. ಇದು 2ನೇದು. ಕಂಪ್ಯೂಟರ್ ಮತ್ತೆ ಈಗ ಪ್ರಿಂಟರ್ ತಗೊಳ್ಳಿಂದ ಅಂದ್ಬಿಟ್ಟು ರಾಜ್ಯ ಸರ್ಕಾರದ ಒತ್ತಡ ಮಾಡ್ತಾರೆ. ಹಾಗೆಲ್ಲ ಒಂದು ಐರಿಸ್ ಮಿಷಿಂದ ಇದನ್ನ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವು ಹೋರಾಟ ಮಾಡ್ದೋ ಕೊನೆ ಮಂತ್ರಿಯವರೇ ಕರೆದಿ ಅದನ್ನ ತಗೊಳ್ಳೇಬೇಕು ಹೇಳಿ ನೀವು ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವೆಲ್ಲ ತಗೊಂಡಿದ್ದೀವಿ. ಈಗ ಅವ್ರ ಮಾತಿಗೆ ಹೋಗ್ತೀವಿ. ಈಗಾಗಲೇ ಪ್ರಿಂಟರ್ ಮಿಷಿನ್ ತಗೊಂಡಿರ್ತಾರೆ. ನಾನು ಪ್ರಿಂಟರ್ ಮಿಷಿನ್ ತಗೊಳ್ಳೋದು 2ನೇದು. ಇವೆಲ್ಲ ಈಗ ಕಂಪ್ಯೂಟರ್ ಆಗಲಿ, ಪ್ರಿಂಟರ್ ಮಿಷಿನ್ ಆಗಲಿ ಇವೆಲ್ಲ ಸೆಕ್ಟು ಮಳಿಗೆಗೆ ಅನ್ವಯಿಸ್ತದೆ. ಎಲ್ಲ ಸೆಕ್ಟು ಮಳಿಗೆಗೆ ಇವೆಲ್ಲ ಅನ್ವಯಿಸ್ತದೆ. ನಮಗೆ ಒಂಥರ ಕಾನೂನು, ಅವರಿಗೆ ಒಂಥರ ಕಾನೂನು ಅಲ್ಲ. ನೀವು ಏನೇನು ಸರ್ಕಾರದ ಆದೇಶಗಳಿದೆ ಅದನ್ನು ಮೊದಲು ಸೆಕ್ಟು ಮಳಿಗೆಗೆ ಅಳವಡಿಸಿ, ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕ್ಸಿ, CC ಕ್ಯಾಮ್ರಾ ಹಾಕ್ಸಿ, ಭ್ರಷ್ಟಾಚಾರ ಎಲ್ಲಿ ನಡೀತದೆ ತಡೆ ಹಿಡಿಬೋದು. ಅದೇನೋ ಆಗ್ತಾನೆ ಮಾಲೀಕರಿಗೆ ಹಾಕಿ ಅಂತ ಕೊಡಿಸಿ. ನೀವು ಸರ್ಕಾರದಿಂದ ಕೊಡಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೀವು ಒಟ್ಟಿಗೆ ಕೊಟ್ಟರೆ ನಾವು ಹಾಕತ್ತೀವಿ. ನಾವು ಸದ್ಯಕ್ಕಂತೂ ಹಾಕಕ್ಕಾಗಲ್ಲ. ಅದರಿಂದ ಅದೊಂದು ಮುಖ್ಯವಾದ ಬೇಡಿಕೆ. ನಾವು 1000 ರೂಪಾಯಿ ಕೊಟ್ಟು ಹಾಕ್ಸೋದು, 6 ತಿಂಗಳಾದ್ಮೇಲೆ ಇನ್ನೊಬ್ರು ಯಾರು ಬಂದರೆ ಅವ್ರು ಬದಲಾವಣೆ ಮಾಡಿ ಇನ್ನೊಂದು ಹಾಕೊಳ್ಳಿ, ಇದು ಸೂಕ್ತ ಅಲ್ಲ. ಸರ್ಕಾರ ಏನು ಕೊಡಬೇಕು ಅವೆಲ್ಲ ಒದಗಿಸ್ಲಿ ಸರ್ಕಾರ. ನಾವು ಮಾಡ್ತೀವಿ. ನಮ್ಗೆ ಕೊಡ್ತಾ ಇರೋ ಕಮಿಷನ್ ಒಂದೇ. ಮತ್ತೆ ಈಗ ರಾಜ್ಯ ಸರ್ಕಾರ ಕಿಟ್ ಕೊಡ್ತೀವಿ ಅಂತ ಅಕ್ಟೋಬರಿಂದಲೂ ಪ್ರಯತ್ನ ಪಡ್ತಾ ಇದೆ. 5 kg ಅಕ್ಕಿ, 5 kg ಕಿಟ್, 5 kg ಬದಲಾಗಿ ಕಿಟ್ ಕೊಡ್ಬೋದು. ಈಗ ಅಕ್ಕಿ 5 kg ಕೊಟ್ಟರೆ 482 ಕೊಟ್ಟರೆ 83 ಕೋಟಿನ ಬೇಕು. 5 kg ಅಕ್ಕಿ ಕೊಟ್ಟರೆ 2,17,000 ಮೆಟ್ರಿಕ್ ಟನ್ನು. ಕೇಂದ್ರ ಸರ್ಕಾರ 2,15,000 ಮೆಟ್ರಿಕ್ ಟನ್ನು ಕೇಂದ್ರ ಸರ್ಕಾರ ಫ್ರೀ ಕೊಡ್ತಾ ಇದೆ. ಇವರು ಕೊಡಬೇಕು ಅಂತ ಅಂದರೆ 2,88 ಕೋಟಿ 481 ಕೋಟಿ ದುಡ್ಡು ಕಟ್ಟಬೇಕಾಗಿದೆ. ಯಾಕೆ? ಕೇಂದ್ರ ಸರ್ಕಾರ. ಅದಕ್ಕೆ ಏನು ಮಾಡಿದ್ರು ಇವರು ಕಿಟ್ ಕೊಟ್ಬಿಡೋಣ ಅಂತ ಹೊರಟು. ಕಿಟ್ ಕೊಟ್ಟಾಗ ಅಡೆತಡೆಗಳು ಜಾಸ್ತಿ ಆಯ್ತಾ ಇದೆ. ಅದಕ್ಕೆ
ನಾವು ಸರ್ಕಾರನ ಒತ್ತಾಯ ಮಾಡೋದೇನಂತಂದ್ರೆ, ನೀವು ದುಡ್ಡು ಬರ್ಸಕ್ಕೆ ಆಗ್ಲಿಲ್ವಾ, 8 kg ಅಕ್ಕಿ ಕೊಡಿ, ಯಾರಿಗೆ ಕಾರಣದಾರಿಗೆ 8 kg ಅಕ್ಕಿ ಕೊಡಿ, 2 kg ಬದಲಾಗಿ ಕಿಟ್ ಕೊಡಿ. ನೀವು ಕಿಟ್ ನಾವು ದುಡ್ಡು ಕಟ್ತೀವಿ. ಏನು ಅರ್ಧ kg 5 ಪದಾರ್ಥ ಹೇಳಿದ್ರೆ 5 ಪದಾರ್ಥನ ಒಂದು ಜಾರಿಗೆ ಅರ್ಧ kgನೇ ಕೊಡಿ ನೀವು. ಅದ್ರ ಬದಲಾಗಿ ನಾವು ಆ ಕಿಟ್ ಬೇಕಾದಂತ ದುಡ್ಡನ್ನ ಹಣನ ನಾವು ಕಟ್ಟಿ 2013 ಏನು ಕಾನೂನು ಇತ್ತು ಅದನ್ನ ತಂದ್ರೆ ನಾವು